ನಗರದಲ್ಲಿ ಯುವತಿಯೋರ್ವಳ ಬರ್ಬರ ಹತ್ಯೆ ನಡೆದಿದೆ. ಪ್ರಿಯಕರನೇ ಪ್ರೇಯಸಿಯ ಬರ್ಬರ ಹತ್ಯೆ ಮಾಡಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ. ನಗರದಲ್ಲಿ ಅಂದ್ರೆ ಬೆಂಗಳೂರಿನಲ್ಲಿ ಆಗಿರುವಂತ ಮರ್ಡರ್ ಇದು. ಯಾರು ಹತ್ಯೆ ಆಗಿರುವಂತ ಯುವತಿ ಮಾಯಾ ಗೊಗಾಯ್ ಹತ್ಯೆಯಾದಂತ ಯುವತಿ. ಚಾಕುವಿನಿಂದ ಇರಿದು ಹತ್ಯೆ ಮಾಡಿದ್ದಾನೆ ಪ್ರಿಯಕರ. ಕೊಲೆಯಾದ ಮಾಯಾ ಅಸ್ಸಾಂ ಮೂಲದ ಯುವತಿ ಅನ್ನೋದು ಗೊತ್ತಾಗ್ತಾ ಇದೆ. ಇಂದಿರಾನಗರ ಹೋಟೆಲ್ ಒಂದರಲ್ಲಿ ಘಟನೆ ನಡೆದಿದೆ. ಇಂದಿರಾನಗರ ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟು ಸದ್ಯ ಪರಿಶೀಲನೆ ನಡೆಸಿದ್ದಾರೆ. ಪ್ರಿಯಕರನ್ನೇ ಹೀಗೆ ಬರ್ಬರ ಹತ್ಯೆ ಮಾಡಿರೋದು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹುಡುಗಿ ಹೆಸರು ಮಾಯಾ ಗೊಗೋಯ್ ಅಂತ. ಗೊಗೋಯ್ ಅಂದ್ರೆ ಸಹಜವಾಗಿ ಇದು ಆ ಕಡೆ ಈ ಅಸ್ಸಾಂ ಆ ಭಾಗದ ಮಂದಿಯೇ ಹೆಚ್ಚಾಗಿರ್ತಾರೆ. ಹೌದು, ಈಕೆ ಕೂಡ ಅಸ್ಸಾಂ ಮೂಲದವರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ನೋಡಿ, ಇಲ್ಲಿ ಖಾಸಗಿ ಕಂಪನಿಯಲ್ಲಿ ಕೆಲಸ ಇದ್ದಂಥ ಯುವತಿ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅಸ್ಸಾಂ ಮೂಲದ ಯುವತಿ ಆಕೆ. ಇಂದಿರಾನಗರ ಹೋಟೆಲ್ನಲ್ಲಿ ಹೀಗೆ ಕೊಲೆ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅಂದರೆ ಅಲ್ಲಿ ಹೋಟೆಲ್ನಲ್ಲಿ ಯಾಕೆ ಕೊಲೆ ಆಯಿತು, ಏನಾದರೂ ಅಲ್ಲಿ ಲಂಚ್ಗೆ ಹೋಗಿ ಏನಾದರೂ ಗಲಾಟೆ ಆಗಿ ಮತ್ತೊಂದು ಆ ಥರದ್ದು ಏನಾದರೂ ಆಗಿರೋದಾ, ಅಥವಾ ಬೇರೆ ಏನಾದರೂ ಮನಸ್ತಾಪ ಇದ್ದು ಹತ್ಯೆ ತನಕ ಅದು ಮುಂದುವರಿತಾ, ಇದು ಇನ್ನಷ್ಟೇ ಗೊತ್ತಾಗಬೇಕಾಗಿರುವಂಥ ಸಂಗತಿ. ಬಟ್ ಅಲ್ಲಿ ನಾವು ನೋಡ್ತಾ ಇದ್ವಲ್ಲ ಮಾಯಾ ಗೊಗೋಯ್, ಆಕೆಗೆ ಸಂಬಂಧಪಟ್ಟಂಗಿನ ಕೆಲ ವಿಡಿಯೋಸ್ಗಳನ್ನು ಕೂಡ ನಾವು ನೋಡ್ಬೋದಾಗಿದೆ. ರೀಲ್ಸು ಮತ್ತೊಂದು ಇದೆಲ್ಲ ಭಾಳ ಕಡೆ ಆಕೆ ಬೇರೆ ಬೇರೆ ತೆರನಾದಂಥ ರೀತಿಯಾಗಿ ಕಾಣಿಸ್ಕೊಳ್ತಾ ಇದ್ದಂಥದ್ದನ್ನು ನಾವು ನೋಡಬಹುದಾಗಿದೆ. ಬಹುಶಃ ಈ ಕಾಸ್ಮೆಟಿಕ್ಸು ಅಥವಾ ಈ ಫ್ಯಾಷನ್ ಇದಕ್ಕೆಲ್ಲ ಸಂಬಂಧಪಟ್ಟಂಗೆ ಸ್ವಲ್ಪ ಆ್ಯಕ್ಟಿವ್ ಆಗಿದ್ಲು ಅಂತ ಕಾಣಿಸುತ್ತೆ. CCTV ಫುಟೇಜ್ ಕೂಡ ನೋಡ್ಬೋದಾಗಿದೆ ನಾವು. ಹೋಟೆಲ್ನಲ್ಲಿ ಮಾಯಾ ಗೊಗೋಯ್ ಹಾಗೆ ಪ್ರಿಯಕರನ್ ಜೊತೆ ಬಂದಿರುವಂಥ ಸಂದರ್ಭನ ಅಂತ ಅದು. ಅಲ್ಲಿ CCTV ಫುಟೇಜ್ನಲ್ಲಿ ಅವರಿಬ್ಬರು ಬಂದು ಓಡಾಡಿರುವಂಥದ್ದು ಇದೆಲ್ಲ ಭಾಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಏನಾಗಿರೋದು ಹಂಗಾರೆ ಮರ್ಡ್ರು ಯಾಕಾಗಿದೆ, ಹೋಟೆಲಿಗೆ ಯಾಕೆ ಹೋಗಿದ್ರು, ಏನು ಎತ್ತ, ಅಲ್ಲೇನಾದ್ರೂ ಮನಸ್ತಾಪ ಬಂದು ಈ ಥರದ್ದು ಆಗಿದೆಯಾ? ನಾವು ಪ್ರತಿನಿಧಿ ರಾಚಪ್ಪ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ. ರಾಚಪ್ಪ, ಏನು ಗೊತ್ತಾಗಿದೆ ಈ ವಿಚಾರವಾಗಿ, ಏನು ಅಪ್ಡೇಟ್ಸ್ ಗೊತ್ತಾಗಿದೆ? ಮಲ್ತೇಶ್, ಇದುವರೆಗೂ ಕೂಡ ಆರೋಪಿ ಆರವ್ ಹಾರ್ನಿ ಅನ್ನುವಂಥ ಆರೋಪಿ ಏನಿದ್ದಾನೆ ಆತ ಯುವತಿನ ಯಾಕೆ ಕೊಲೆ ಮಾಡಿದ್ದ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರಿಗೆ ಏನು ಕೂಡ ಮಾಹಿತಿ ಲಭ್ಯ ಆಗಿಲ್ಲ. ಈಗಾಗಲೇ ಈ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯುವತಿಯ ಒಂದು CDR ಅನ್ನು ಕೂಡ ಪರಿಶೀಲನೆ ಮಾಡುವಂತ ಕೆಲಸವನ್ನ ಪೊಲೀಸರು ಮಾಡ್ತಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಹೇಳ್ಬೇಕಂದ್ರೆ ಆರೋಪಿ ಆರವ್ ಹಾರ್ನಿ ಹಾಗೇನೆ ಮಾಯಾ ಗೊಗೋಯ್, ಮೃತ ಮಾಯಾ ಗೊಗೋಯ್ ಅವರಿಬ್ರು ಕೂಡ ಯಾವ ರೀತಿಯಾಗಿ ಪರಿಚಯ, ಎಷ್ಟೋ ದಿನದ ಪರಿಚಯ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಇನ್ನಷ್ಟೇ ಸ್ಪಷ್ಟತೆ ಸಿಗ್ಬೇಕಾಗಿದೆ. ಅಂದ್ರೆ ಇಬ್ರು ಕೂಡ ಒಟ್ಟಿಗೆ ಇದೇ ತಿಂಗಳ ಒಂದು 23ನೇ ತಾರೀಕು ಇಂದಿರಾನಗರದಲ್ಲಿರುವಂತಹ ಸರ್ವಿಸ್ ಅಪಾರ್ಟ್ಮೆಂಟ್ ಏನಿದೆ ಅಲ್ಲಿಗೆ ಅವರಿಬ್ರು ಕೂಡ ಆಗಮನ ಆಗಿರುವಂತದ್ದು. ಇದಾದ ನಂತರದಲ್ಲಿ ರೂಮ್ ಅಲ್ಲಿ ಉಳ್ಕೊಂಡಿರ್ತಾರೆ. ಉಳ್ಕೊಂಡಿರುವಂತಹ ಸಂದರ್ಭದಲ್ಲಿ ಕಳೆದ ಒಂದು ದಿನದ ಹಿಂದೆ ಆರೋಪಿ ಮಾಯಾ ಗೊಗೋಯ್ನನ್ನ ಕೊಲೆ ಮಾಡಿರುವಂತಹ ಒಂದು ವಿಚಾರ ಕೂಡ ಸದ್ಯಕ್ಕೆ ಬೆಳಕಿಗೆ ಬಂದಿರುವಂತದ್ದು. ಅದಾದ ನಂತರದಲ್ಲಿ ಮೃತದೇಹದ ಜೊತೆಗೆ ಒಂದು ದಿನವನ್ನ ಕೂಡ ಆರೋಪಿ ಕಳೆದಿದ್ದಾನೆ. ಇದಾದ ಬಳಿಕವಾಗಿ ಇವತ್ತು ಬೆಳಿಗ್ಗೆ ಆತ ಕ್ಯಾಬ್ ಅನ್ನ ಬುಕ್ ಮಾಡಿಕೊಂಡು ಘಟನಾ ಸ್ಥಳದಿಂದ ಎಸ್ಕೇಪ್ ಆಗಿರುವಂತದ್ದು. ಅಂದ್ರೆ ಆತ ಕೇರಳ ಮೂಲದವನು ಅಂತ ಹೇಳಲಾಗ್ತದೆ. ಹಾಗಾಗಿ ಪೊಲೀಸರು ಆತ ಎಲ್ಲಿ ಹೋಗಿದ್ದಾನೆ ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಈಗ ಆತನ ಪತ್ತೆಗೆ ಬಲೆ ಬೀಸಿರುವಂತದ್ದು. ಮಾಲ್ತೇಶ್, ಓಹೋ, ಓಕೆ, ಥ್ಯಾಂಕ್ ಯು ರಾಜಪ್ಪ. ಅಲ್ಲಿಗೆ ಈಗ ಸಿಕ್ಕಿರೋ ಮಾಹಿತಿ ಪ್ರಕಾರವಾಗಿ ಮರ್ಡರ್ ಆಗಿ ಒಂದಿನ ಆತ ಡೆಡ್ ಬಾಡಿ ಜೊತೆನೇ ಇದ್ದ ಹಾಗಾದ್ರೆ. ಸೊ ಕೇರಳ ಮೂಲದ ಹುಡುಗ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಕ್ಯಾಬ್ ಮಾಡ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ. ಸರ್ವಿಸ್ ಅಪಾರ್ಟ್ಮೆಂಟ್ನಲ್ಲಿ ಆಗಿರುವಂಥದ್ದು ಘಟನೆ ಅನ್ನೋದು ಗೊತ್ತಾಗ್ತಾ ಇದೆ.